ಉಡುಪಿ ಕೃಷ್ಣ ಮಠದಲ್ಲಿ ಇದೀಗ ಪರ್ಯಾಯ ಸಂಭ್ರಮ. ಉಡುಪಿಯಲ್ಲಿ 8 ಅಷ್ಟಮಠಗಳಿದೆ. ಆ ಒಂದೊಂದು ಅಷ್ಟಮಠದವರೆಗೂ ಕೂಡ ಶ್ರೀಕೃಷ್ಣನನ್ನು ಆರಾಧನೆ ಮಾಡೋದಕ್ಕೆ 2 ವರ್ಷಗಳ ಒಂದು ಅವಧಿ ಇರುತ್ತೆ. ಹಾಗಾಗಿ ಇದೀಗ ಉಡುಪಿ ಕೃಷ್ಣ ಮಠದಲ್ಲಿ ಪರ್ಯಾಯದ ಸಂಭ್ರಮ. ಜನವರಿ 17 ಮತ್ತು 18ರಂದು ನಡೆಯಲಿರುವಂತಹ ಪರ್ಯಾಯೋತ್ಸವ ಇಂದು ಸಂಜೆ 4 ಗಂಟೆಗೆ ಪುತ್ತಿಗೆ ಶ್ರೀಗಳಿಂದ ಪುರಪ್ರವೇಶ. ಪುತ್ತಿಗೆ ಮಠಕ್ಕೆ ಈ ಬಾರಿ ಶ್ರೀಕೃಷ್ಣನ ಪೂಜೆಗೆ ಅವಕಾಶ. ಮೂಲ ಮಠದಲ್ಲಿದ್ದು ಪೂಜೆಗೆ ಅವಕಾಶ 2 ವರ್ಷಗಳ ಕಾಲ. ಇಂದು ಸಂಜೆ 4 ಗಂಟೆಗೆ ಪುತ್ತಿಗೆ ಶ್ರೀಗಳಿಂದ ಪುರಪ್ರವೇಶ. ಇಂದಿನಿಂದ ಅಧಿಕೃತ ಕಾರ್ಯಕ್ರಮಗಳು ಆರಂಭವಾಗುತ್ತೆ. ಪರ್ಯಾಯೋತ್ಸವಕ್ಕೆ ಸಿಂಗಾರಗೊಂಡಿದೆ ಕೃಷ್ಣ ನಗರಿ, ಶ್ರೀಕೃಷ್ಣ ಮಠ. ಯಾವ ರೀತಿ ಸಿಂಗಾರಗೊಂಡಿದೆ? ಕಡಗೋಲು ಕೃಷ್ಣ, ವಿಶೇಷವಾಗಿ ಕಡಗೋಲು ಕೃಷ್ಣ ಉಡುಪಿಯಲ್ಲಿ. ಉಡುಪಿಯ ಬಹುತೇಕರಿಗೆ ಗೊತ್ತಿರುವಂಥದ್ದು. ಇಲ್ಲಿ ಕನಕನ ಕಿಂಡಿ ಕೂಡ ಇದೆ. ಕನಕನ ಕಿಂಡಿ ಮುಖಾಂತರ ಕೂಡ ಕೃಷ್ಣನನ್ನು ನೋಡಬೇಕಾಗತ್ತೆ. ಆಮೇಲೆ ಅಷ್ಟಮಠಗಳು. ಇವತ್ತು ಯಾವ ರೀತಿ ಸಿಂಗಾರಗೊಂಡಿದೆ ನೀವು ಗಮನಿಸ್ತಾ ಇದ್ರಿ ಕೃಷ್ಣ ನಗರಿಯನ್ನ. ಪೇಜಾವರ ಶ್ರೀಗಳಿದ್ದಾಗ ಕೃಷ್ಣ ಮಠ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಕೂಡ ಗಳಿಸಿಕೊಂಡಿತ್ತು. ಪೇಜಾವರ ಶ್ರೀಗಳು ರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಕೂಡ ಸೆಳೆದಿದ್ರು. ಅಯೋಧ್ಯೆ ಶ್ರೀರಾಮಚಂದ್ರನ ದೇವಸ್ಥಾನದ ಹೋರಾಟದಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದರು. ಈಗಲೂ ಕೂಡ ಪೇಜಾವರ ಶ್ರೀಗಳು, ಈಗಿರುವಂಥ ಶ್ರೀಗಳು ಕೂಡ ಆ ಕಮಿಟಿಯಲ್ಲಿದ್ದಾರೆ. ಇರಲಿ, ಇವತ್ತು ಪುತ್ತಿಗೆ ಶ್ರೀಗಳು ಪುರಪ್ರವೇಶವನ್ನು ಮಾಡಲಿದ್ದಾರೆ. 2 ವರ್ಷಗಳ ಕಾಲ ಇದೀಗ ಪುತ್ತಿಗೆ ಶ್ರೀಗಳು ಶ್ರೀಕೃಷ್ಣನ ಆರಾಧನೆಯನ್ನು ಮೂಲ ಮಠದಲ್ಲಿ ಮಾಡಬೇಕಾಗತ್ತೆ. ಮುಂದೆ 2 ವರ್ಷದ ನಂತರ ಮತ್ತೆ ಅದು ಬದಲಾವಣೆ ಆಗುತ್ತೆ. ಈ ಹಿಂದೆ ಪೇಜಾವರ ಶ್ರೀಗಳಿದ್ದಾಗಂತೂ ಪೇಜಾವರ ಶ್ರೀಗಳು ಪುರಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸುದ್ದಿ ಆಗ್ತಾ ಇತ್ತು. ಈಗ ಓಕೆ, ಇದೀಗ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಉಡುಪಿ ಕೃಷ್ಣ ಮಠದಿಂದ. ಹರೀಶ್, ಯಾವ ರೀತಿ ಇರುತ್ತೆ ಸಂಭ್ರಮಗಳೆಲ್ಲ? 4 ಗಂಟೆಗೆ ಪುರಪ್ರವೇಶ ಆಗುತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ ಬದಲಾವಣೆಗಳಾಗ್ತಾ ಇರುತ್ತೆ. ಪೇಜಾವರ ಶ್ರೀಗಳ ನಂತರ ಉಡುಪಿಯಲ್ಲಿ ಈಗಲೂ ಉಡುಪಿ ಶ್ರೀಕೃಷ್ಣನ ನೋಡೋದಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಆದರೆ ಪೇಜಾವರ ಶ್ರೀಗಳ ಒಂದು ಕೊರತೆಯಲ್ಲಿ ಎದ್ದು ಕಾಣ್ತಾ ಇರ್ಬೋದು. ಎನಿವೆ, ಪುತ್ತಿಗೆ ಶ್ರೀಗಳ ಪುರಪ್ರವೇಶ 4 ಗಂಟೆಗೆ ಏನಿದೆ ಲೇಟೆಸ್ಟ್ ಅಪ್ಡೇಟ್? ಸರಿ, ನಾಡ ಹಬ್ಬ ಅಂತ ಹೇಳ್ಬೋದು. ಉಡುಪಿಯ ನಾಡ ಹಬ್ಬ ಅಂತ ಕರೀತಾರೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಶೃಂಗಾರಗೊಂಡಿರುವಂತದ್ದು, ಊರಿಗೆ ಊರೇ ಉಡುಪಿ ನಗರ ಎಲ್ಲವೂ ಶೃಂಗಾರಗೊಂಡಿರುವಂತದ್ದು. ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರಿಗೆ ಈ ಬಾರಿ ಕೃಷ್ಣನ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸುವಂತ ಅವಕಾಶ ಇರುವಂತದ್ದು. ಪ್ರತಿ 2 ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಪೂಜಾ ಸೇವೆಯನ್ನು ನಡೆಸುವಂತದ್ದು ಬೇರೆ ಬೇರೆ ಮಠಕ್ಕೆ, ಅಷ್ಟಮಠಗಳಿಗೆ, ನೀವೇ ಹೇಳಿದಾಗೆ ಅಷ್ಟಮಠಗಳಿಗೆ ಸಿಗುವಂತದ್ದು. 2 ವರ್ಷ ಅಂದ್ರೆ 16 ವರ್ಷ ಆಗ್ತದೆ. 16 ವರ್ಷದ ನಂತರದಲ್ಲಿ ಮತ್ತೆ ಸುಗುಣೇಂದ್ರ ತೀರ್ಥರಿಗೆ ಈ ಶ್ರೀಕೃಷ್ಣನ ಪೂಜೆ ಮಾಡುವಂತ ಒಂದು ಅಧಿಕಾರ ಸಿಕ್ಕುವಂಥದ್ದು. 17 ಮತ್ತು 18ಗೆ ಪರ್ಯಾಯ ಉತ್ಸವ ಕೂಡ ನಡೆಯುವಂಥದ್ದು. ಅದಕ್ಕಾಗಿ ಈಗಲೇ ಇವತ್ತು ಸಂಜೆ 4 ಗಂಟೆಗೆ ಸರಿಯಾಗಿ ಪುರಪ್ರವೇಶ ಅಂತ ನಡೆಯುವಂಥದ್ದು. ಪುರಪ್ರವೇಶ ಅಂತ ಹೇಳಿದ್ರೆ ಈಗ ಕೃಷ್ಣಾಪುರ ಮಠದ ಸ್ವಾಮಿಗಳು ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸ್ತಾರೆ. ಇನ್ನು ಪರ್ಯಾಯದ ಅವಧಿಯಲ್ಲಿ ಸುಗುಣೇಂದ್ರ ತೀರ್ಥರಿಗೆ ಅಂದ್ರೆ ಪುತ್ತಿಗೆ ಮಠದ ಸ್ವಾಮೀಜಿಯವರಿಗೆ ಅಧಿಕಾರ ಸಿಗ್ತದೆ. ಅದಕ್ಕಾಗಿ ಇವತ್ತು ಪುರಪ್ರವೇಶ, ಸ್ವಾಮಿಗಳು ಲೋಕ ಸಂಚಾರವನ್ನು ಮುಗಿಸಿ ಆ ನಂತರದಲ್ಲಿ ಪುರಪ್ರವೇಶವನ್ನು ಮಾಡುವಂತದ್ದು ಪದ್ಧತಿ. ಆ ಧಾರ್ಮಿಕ ಆಚರಣೆಯು ಇಂದು 4 ಗಂಟೆಗೆ ನಡೆಯುವಂತದ್ದು. 4 ಗಂಟೆಗೆ ಸರಿಯಾಗಿ ಊರಿನ ಜನ ಎಲ್ಲ ಸೇರ್ಕೊಂಡು ಮೆರವಣಿಗೆಯ ಮೂಲಕ ಸ್ವಾಮೀಜಿಯವರನ್ನ ಉಡುಪಿಯ ಜೋಡುಕಟ್ಟೆಯಿಂದ ಕೃಷ್ಣ ಮಠದವರೆಗೆ ಮೆರವಣಿಗೆಯಲ್ಲಿ ಸಾಗಿ ಬರ್ತಾರೆ. ನಾಳೆಯಿಂದ ಹೊರೆ ಕಾಣಿಕೆ ಸೇವೆ ಇರ್ತದೆ. ಬೇರೆ ಬೇರೆ ಗ್ರಾಮದಿಂದ, ಉಡುಪಿ ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳಿಂದ ಹೊರೆ ಕಾಣಿಕೆ ಬರುವಂತದ್ದು. 17 ಮತ್ತು 18ರಂದು ಪ್ರಮುಖವಾಗಿ ಧಾರ್ಮಿಕ ಆಚರಣೆಗಳು ಇರುವಂತದ್ದು. 17 ತಾರೀಕಿಗೆ ಸಂಜೆಯಿಂದ ಪೌರ ಸನ್ಮಾನ ಕಾರ್ಯಕ್ರಮ ನಡೆಯುವಂಥದ್ದು. ಕೃಷ್ಣಾಪುರ ಮಠದ ಸ್ವಾಮೀಜಿಯವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೀತದೆ. ಮತ್ತೆ 18ರಂದು ಮುಂಜಾನೆ ಏನು ಪರ್ಯಾಯ ಪೀಠವನ್ನು ಸ್ವೀಕರಿಸುವಂತ ಸುಗುಣೇಂದ್ರ ತೀರ್ಥರಿಗೆ ಸರ್ವಜ್ಞ ಪೀಠಾರೋಹಣ ಕಾರ್ಯಕ್ರಮ ಇರುವಂತದ್ದು. ಆನಂತರ ದರ್ಬಾರ್ ನಡೆಯುವಂಥದ್ದು. ಪರ್ಯಾಯ ಮಠ 16 ವರ್ಷಗಳಿಗೆ ಒಮ್ಮೆ ಸಿಗೋದು ಒಂದು ಮಠಕ್ಕೆ. ಒಂದು ಸಲ ನೀವು 2 ವರ್ಷ ಆದರೆ ಮತ್ತೆ ಈಗ ಇನ್ನು ಪುತ್ತಿಗೆ ಮಠಕ್ಕೆ 16 ವರ್ಷಗಳ ನಂತರ ಸಿಗೋದು. ಹಾಗಾಗಿ ಪೇಜಾವರ ಸ್ವಾಮೀಜಿಗಳಿಗಿದ್ದಂಥ ವಿಶೇಷತೆ ಏನಪ್ಪ ಅಂತಂದರೆ 5 ಬಾರಿ ಅವರು ಪರ್ಯಾಯ
ಅಂದರೆ ಶ್ರೀಕೃಷ್ಣನ ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು. 5 ಬಾರಿ ವಾದಿರಾಜರ ನಂತರ ಸಿಕ್ಕಿರುವಂಥ ಅವಕಾಶ ಪೇಜಾವರ ಶ್ರೀಗಳಿಗೆ.